Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ತಾಲೂಕು ಘಟಕ ವತಿಯಿಂದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸಂಡೂರು ಶಿಕ್ಷಣ ರತ್ನ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಇ ತುಕಾರಾಂ ಇವರು ಭಾಗಿಯಾಗಿದ್ದು, ತಹಸೀಲ್ದಾರರು ಅನಿಲ್ ಕುಮಾರ್ ಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ತಾಲೂಕು ಘಟಕ ಅಧ್ಯಕ್ಷರಾದ ಪುರುಷೋತ್ತಮ್ ಟಿ.ಎಂ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶಿಕ್ಷಕರು, ಗಣ್ಯಮಾನ್ಯರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಶಿಕ್ಷಣ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪೈಲಟ್ ಇದಕ್ಕೆ ಒಂದು ಪ್ರಾಜೆಕ್ಟ್ ಆಗಿ ಈ ಮೆಡಿಕಲ್ ಇನ್ಶೂರೆನ್ಸ್ ಅಂತೇಳಿ ಒಂದು ಅದು ಬೇರೆಣ ಲೇಬರ್ ಡಿಪಾರ್ಟ್ಮೆಂಟಿಂದ ಯಾರ್ಯಾರು ಶಿಕ್ಷಕರು ಇದ್ದಾರೆ ಪ್ರೈವೇಟ್ ಟೀಚರ್ಸ್ನ ಒಂದು ಮೆಮೊರಂಡಮ್ ಕೊಡ್ರಿ. ಈಗ ಅದು ಮೆಡಿಕಲ್ ಇನ್ಶೂರೆನ್ಸ್ ಅಂತಿದೆ, ಅದರಲ್ಲಿ 2 ಲಕ್ಷ ರೂಪಾಯಿ ಅದೆಲ್ಲ ಬರ್ತದೆ, ಅದೆಲ್ಲ ಕಂಪ್ಲೀಟ್ ಆಗಿ. ಇನ್ನೊಂದು ಬಣ್ಕಾರ್ ಅವ್ರು ಹೇಳ್ತಾ ಇದ್ರು, ಬಣ್ಕಾರ್ ಅದೇನಾಗ್ತದೆ, ನಾವು ಕೊಟ್ಟರೆ ಮನೆ ತನಕ, ದೇವ್ರು ಕೊಡೋದು ಬಂದ ತನಕ. ಅಮ್ಮ ನಾನು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಟೀಚರ್ಸಿಗೆ ಅವ್ರಿಗೆಲ್ಲ ಇನ್ಶೂರೆನ್ಸು ರಿಟೈರ್ಮೆಂಟ್ ಎಲ್ಲ ಬರುತ್ತೆ. ನನ್ನ ಕೈಯಾರ MP MLA ಕೈಯಾರ ಕಂಪ್ಲೀಟ್ ಆಗಿ 7 ಜನಕ್ಕೆ ಲೈಫ್ ಇನ್ಶೂರೆನ್ಸು, ರಿಟೈರ್ಮೆಂಟ್ ಇನ್ಶೂರೆನ್ಸ್, ಅದೇನು ವರ್ಷಕ್ಕೆ ಪ್ರೀಮಿಯಂ ಬರ್ತದೆ ನಾನು ಕಟ್ಟಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ. ಕ್ಲಿಯರ್ ಆಗಲಿಲ್ಲ? ನಿಮಗೆ ರಿಟೈರ್ಮೆಂಟ್ ಆದಮೇಲೆ ಅದನ್ನು ದುಡ್ಡು ಬರಬೇಕು, ಅರ್ಥ ಆಯ್ತಾ? ಲೈಫ್ ಇನ್ಶೂರೆನ್ಸಿಗೆ ಅವರಿಗೆ ಏನು ಸಪೋರ್ಟಿವ್ ಬೇಕು, 700 ಜನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಕ್ಕಂಥದ್ದು, ಅದೇನು ಪ್ರೀಮಿಯಂ ಬರ್ತದೆ ಕಟ್ಕೊಡ್ತಕ್ಕಂಥ ಕೆಲಸ ನಾವು MP MLA ಇಂಪ್ರೂವ್ ಮಾಡಿಕೊಡ್ತೀವಿ. ಇನ್ನೂ ಕ್ಲಿಯರ್ ಆಗಲಿಲ್ಲ? ಕ್ಲಿಯರ್ ಆಯ್ತಾ ಇಲ್ಲ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಬರ್ತೈತಲ್ಲ, ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಗೆ ಇನ್ಶೂರೆನ್ಸ್ ನಾವು ಮಾಡ್ಕೊಡ್ತೀವಿ. ಸಂಡೂರು ತಾಲೂಕಿಗೆ ಮಾತ್ರ ಸೀಮಿತ. ಅದನ್ನ ಕುಂತ್ಕೊಂಡು ಇನ್ಶೂರೆನ್ಸ್ ಏಜೆನ್ಸಿ ನಾವು ಕರೆಸ್ತೀವಿ, ಯಾವ ಕಂಪನಿನೇ ಅಂತೇಳಿ ಮಾಡೋದ್ರಿಂದ ಸಕ್ಷಣ ಅವರಿಗೆ 700 ಜನಕ್ಕೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿ ಆ ಇನ್ಶೂರೆನ್ಸ್ ಅಮೌಂಟ್ನ ನಾವು ಮಾಡಿಕೊಡ್ತೀವಿ ವರ್ಷಕ್ಕೆ. ಅದೇನು ಬರ್ತದೆ ಅದನ್ನ, ಇದರಿಂದಾಗಿ ನಿಮಗೆ ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ ಬರುತ್ತೆ. ಈ ಕಂಪ್ನಿಗಳಿಗೆ ಹೆಂಗೆ ಅಮ್ಮ ಮಾಡ್ತಾರಲ್ಲ ಆ ಟೈಪು ಇಡೀ ಸಂಡೂರು ತಾಲೂಕು ಖಾಸಗಿ ಟೀಚರ್ಸ್ಗೆಲ್ಲ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀನಿ. ಸಂತೋಷ ಅಲ್ಲ ಇದರಲ್ಲಿ? ನಿಮ್ಗೆಲ್ಲ ಯಾವುದೇ ಜೀವನಕ್ಕೆ ತೊಂದರೆ ಆಗೋದಿಲ್ಲ. ಇನ್ನೊಂದು ಮೆಡಿಕಲ್ ಇನ್ಶೂರೆನ್ಸ್ ಇರ್ತದೆ, ಈ ಇನ್ಶೂರೆನ್ಸ್ ಇರ್ತದೆ, ರಿಟೈರ್ಮೆಂಟ್ ಇನ್ಶೂರೆನ್ಸ್ ಕೂಡ ಇರ್ತದೆ ನಿಮ್ಗೆಲ್ಲ ಕಂಪ್ಲೀಟ್ ಆಗಿ. ರಿಟೈರ್ಮೆಂಟ್ ಆದಾಗ ನಿಮಗೆ ಖಂಡಿತ ಈಗ 5 ಲಕ್ಷ 6 ಲಕ್ಷ ಗೈಡ್ಲೈನ್ಸ್ನಾಗ ಇಲ್ಲ ಬಣಗಾರ. ಯಾಕಂದ್ರೆ ಇವತ್ತೆಲ್ಲ ನಾವೇನೇನು ನೋಡಿದ್ರು ಕೂಡ ಇವತ್ತು ಸತ್ಯವಾಗಿ ನಾಲ್ಕಿನ ಮೇಲೆ ನುಡಿಬೇಕು. ಸುಮ್ಮನೆ ನುಡಿಸ್ಕೊಂಡು ಇವತ್ತು ಬುಕ್ಕ ಕೊಟ್ಟರೆ ಆರು ಹಾಕ್ಯಾರ ಅಂತೇಳಿ ಭಾಷಣ ಹೊಡೆದು ಹೋಗೋದಲ್ಲ. ನಾವು ಮುಂಜಾನೆ MP MLA ಇದೆಲ್ಲ ಆದ್ಮೇಲೆ ಮಕ್ಕಳಿಗೆ ನಾನು ಮಗ ತೋರಿಸ್ಬೇಕು, ನಾನೆಲ್ಲ ಬಂದು ಅವತ್ತೇನಂತಾರೆ ಎಲ್ಲ ಆದ್ಮೇಲೆ ತುಕಾರಾಂ ಬಾಪ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಸಮಾಜನ ನಾನು ಮತ್ತೆ ಕರ್ಕೋಬೇಕು ಅಂತ ಒಂದು ನಡೆ ನುಡಿ ಒಬ್ಬ ರಾಜಕಾರಣಿಗೆ ಇರಬೇಕು. ಅದನ್ನ ನಾವು ಪಾಲಿಸ್ಕೊಂಡು ಬಂದಿದೀವಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರೆಕ್ಟ್ ತಾನೆ? ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಇನ್ನೊಂದು ಮಿನಿಸ್ಟರ್ ಆಗ್ಬೋದು, ಅದು ಬೇರೆ ವಿಚಾರ. ಆದ್ರೆ ಎಲ್ಲ ಮುಗಿದ ಮೇಲೆ ನಾನು ತುಕಾರಾಮನೇ ಆಗ್ಬೇಕು ಎಲ್ಲ ಕಂಪ್ಲೀಟ್ ಆಗಿ. ಏನಪ್ಪಾ ಹುಚ್ಚಪ್ಪ, ಅದು ಸಮಾಜ ಎಕ್ಸೆಪ್ಟ್ ಮಾಡ್ಬೇಕು. ಈಗ ಉಪ್ಪಿಲ್ ಕುಳಿ ಉರಿತಾವಲ್ಲ ಕೆಲವೊಂದೆಲ್ಲ ರಾಜಕಾರಣದಾಗ, ಅವಕ್ಕೇನ್ ಗೊತ್ತೇ ಆಗೋದಲ್ಲ, ಉರ್ದ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತೇಳಿ. ಆಮೇಲೆ ಎಲ್ಲ ಕುಟ್ಟು ಅದು ಹಳೆ ಕುಣೆ ಬಿದ್ಮೇಲೆ ಗೊತ್ತಾಗ್ತೈತೆ ಅಯ್ಯೋ ಬೆಂಕಿ ಐತೈತೆ ಅಂತೇಳಿ. ಹಂಗೆ ಸಂಡೂರು ಇತಿಹಾಸದಾಗಿಲ್ಲ ರಾಜಕಾರಣ. ನಾವ್ ಯಾವಾಗಲೂ ಕೂಡ ನಾವು ಮಾದರಿಯಾಗಿ MI ಗೋರ್ಪಡಿಲ್ಲ ಮಟ್ಟ ನಾವು ಮಾದರಿಯಾಗಿನೇ ಇರ್ತಕ್ಕಂಥದ್ದು. ಇವತ್ತು ನಾನು ಕೂಡ ಲೆಕ್ಚರರ್ ಒಂದು ರಾಜಕೀಯ ಜಿದ್ದಿಗೆ ನಾನು ಇವತ್ತು ಪೊಲಿಟಿಷಿಯನ್ ಆಗಿ ನಿಮ್ಮ ಮುಂದೆ KSL ಸಾಮಾನ್ಯಕ್ಕೆ ಚೆನ್ನಾಗಿ ಗೊತ್ತಿರ್ಬೇಕು ಅದೆಲ್ಲ. ಒಂದು ರಾಜಕೀಯ ಜಿದ್ದಿಗೆ ಅದು ನಿಂತ್ಕೊಂಡು ಒಬ್ಬನು ಯಾರೋ ಒಬ್ಬನು ಬಂದ ಹೇಳ್ದ ಇನ್ನೊಂದು ದೊಡ್ಡ MLA ಅಂತಂದ, MLA ಆಗಿ ಬರ್ತಾನೆ ನಾನು ಅಂತಂದೆ. ಅದಕ್ಕೆ ಶಕ್ತಿ ಕೊಟ್ಟು ಆ ಗುರಿ ಮುಟ್ಸಂತ ಛಲ ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಕರು ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯಾಗಿ ಇವತ್ತು ನೋಡಿ, ನಾನು ಅಕೌಂಟ್ಸ್ ಅಲ್ಲಿದ್ದೆ, ರಾಜಕಾರಣದಲ್ಲಿದ್ದೆ,
ಎಲ್ಲದಿದೆ. ಆದರೆ ಜೀವನದಲ್ಲಿ ಬದುಕಬಲ್ಲೆ ಎಂಬ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಕರಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರಿಯಾದು ತಪ್ಪ್ಯಾದು ಏನೇ ಏಳು ಬೀಳು ಏನೇ ಬಂದರೂ ಕೂಡ ಇವತ್ತು ಅದನ್ನ ಜಯಿಸಂಥದ್ದು ಫೇಸ್ ಮಾಡ್ತಕ್ಕಂಥದ್ದು ಗುರುಗಳು ಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಸೊಂಡ್ರು ತಾಲೂಕಿನಲ್ಲಿ ಯಾವುದು ಗೌರ್ಮೆಂಟು ಪ್ರೈವೇಟ್ ಅನ್ನೋದು ಏನು ಬೇಡ, ಒಬ್ಬ MP MLA ಸಂತೋಷಾದರು ನಾವೆಲ್ಲ ಸೇರಿ ಏನು ಕೊಡೋದಿದೆ ಪ್ರಾಮಾಣಿಕವಾಗಿ ಅದನ್ನ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಮಾಡೋಣ. ಎಲ್ಲರೂ ಕೂಡ ಎಲ್ಲರೂ ನಕ್ನಕ್ಕಂತ ಇರೋಣ. ಈಗ 5 ಬಣ್ಣ ಸಮ ಇಲ್ಲ ನಮಗೆ, ಆದರೆ ಎಲ್ಲರೂ ಕೂಡಿದಾಗ ಒಗ್ಗಟ್ಟಿರ್ತದೆ. ಇಂಥ ಒಗ್ಗಟ್ಟಿನ ಒಂದು ಮಂತ್ರವನ್ನು ಆ ಸೊಂಡ್ರು ತಾಲೂಕಿನಲ್ಲಿ ನಾವು ಮಾಡೋಣ. ಕರೆಕ್ಟ್ ಏನ್ರಿ ಅದರಲ್ಲಿ? ಈಗ ಏನಾಗ್ತದೆ, ಈಗ ನಾನು ಓದ್ಕೊಂಡು ನಮ್ಮ ತಮ್ಮ ಓದಲಿಲ್ಲ, ಲಾಸ್ಟ್ ತಂಗಿ ಸ್ವಲ್ಪ ಓದಲಿಲ್ಲ, ಇಬ್ಬರು ದೊಡ್ಡ ತಂಗಿಯರು ಓದಲಿಲ್ಲ. ಆದರೆ ಜೀವನದಲ್ಲಿ ಎಲ್ಲರೂ ಸಂತೋಷ ಬದುಕ್ತೀವಿ ನಾವೆಲ್ಲರೂ ಕೂಡ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಅಂತ ವಾತಾವರಣ ಬದುಕಕ್ಕೆ ನಾವು ಬದುಕ್ತಿದೀವಿ, ಸಂತೋಷವಾಗಿದ್ದೀವಿ ಅನ್ನೋದು ಕಲಿಸಿದ್ರೆ ಅದೇ ಜೀವನ. ನಮಗೇನು ಕೋಟ್ಯಾಧೀಶ್ವರರು ನಮ್ಗೆ ಹೆಲಿಕಾಪ್ಟರ್ಗಳು ಇರ್ಬೇಕಂಬದು ಏನಿಲ್ಲ, ನಾವು ಸಂತೋಷವಾಗಿದ್ದೀವಪ್ಪ ಅಂತ ವಾತಾವರಣನ ಪ್ರಾಮಾಣಿಕವಾಗಿ ನಿಮ್ಮ ಮನೆ ಮಗನಾಗಿ ಇಡೀ 3,51,000 ಜನ ಸೊಂಡ್ರು ತಾಲೂಕಿನಾಗ ಏನಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.